ಕೊರಟಗೆರೆ ತಾಲೂಕಿಗೆ ದಿಢೀರ್ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪಟ್ಟಣದ ಭುವಿ ಕಾಲೋನಿ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬುಕ್ಕಾಪಟ್ಟಣ ಹಾಗೂ ಕ್ಯಾಮೇನಹಳ್ಳಿ ಮೇವು ಬ್ಯಾಂಕಿಗೆ ಭೇಟಿ ನೀಡಿ ಮೇವು ತೆಗೆದುಕೊಳ್ಳುತ್ತಿರುವ ರೈತರ ಬಳಿ ಮಾಹಿತಿ ಪಡೆದರು. ಅಗತ್ಯವಿದ್ದರೆ ಕೆಲವು ಹೋಬಳಿಗಳಲ್ಲಿ ಮೇವು ಬ್ಯಾಂಕ್ ತೆರೆಯುವ ಬಗ್ಗೆ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಸಾಲ ಪಡೆದವರ ಮನೆ ಬಳಿ ತೆರಳಿ ಚಿತ್ರಹಿಂಸೆ ನೀಡುವಂತಿಲ್ಲ, ಅನಧಿಕೃತ ಕೋಳಿ ಫಾರ್ಮ್ ಇದ್ದಲ್ಲಿ ತೆರವಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ತಾಲೂಕಿಗೆ ಯಾವುದೇ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಬಂದಾಗ ತಾಲೂಕಾ ಪತ್ರಕರ್ತರಿಗೆ ಮಾಹಿತಿ ನೀಡುವುದಿಲ್ಲ ಎಂದು ವಾರ್ತಾ ಇಲಾಖೆ ಅಧಿಕಾರಿ ವಿರುದ್ಧ ತಾಲೂಕಾ ಪತ್ರಕರ್ತರಿಂದ ಜಿಲ್ಲಾಧಿಕಾರಿಯವರಿಗೆ ದೂರಿದ್ದು, ಇನ್ನು ಮುಂದೆ ತಾಲೂಕಾ ಪತ್ರಕರ್ತರಿಗೂ ಮಾಹಿತಿ ತಿಳಿಸಿ ಎಂದು ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಮಧುಗಿರಿ ಉಪವಿಭಾಗಾಧಿಕಾರಿ ಗುಟ್ಟೂರು ಶಿವಪ್ಪ, ತಾಲೂಕಾ ದಂಡಾಧಿಕಾರಿಗಳ ಮಂಜುನಾಥ್, ಕಂದಾಯ ಇಲಾಖೆ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಜರಿದ್ದರು. ಸುಮಾರು 6,000 ಟನ್ ಇದುವರೆಗೆ ನಾವು ರೈತರಿಗೆ ವಿತರಣೆ ಮಾಡಿದ್ದೀವಿ. ಸೊ 1 kg 2 ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ, ಸಬ್ಸಿಡೈಸ್ ರೇಟಲ್ಲಿ ಕೊಡ್ತಾ ಇದ್ದೀವಿ. ಇದು ಬರ SDRF ಫಂಡ್ಸಿಂದ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಬುಕ್ಕಾಪಟ್ಟಣ ಮತ್ತು ಕಾಮೇನಹಳ್ಳಿಯಲ್ಲಿ ನಾವು ಇವತ್ತು ನೋಡಿದ್ದೀವಿ, ಸುಮಾರು ರೈತರು ಬಂದು ತಗೊಂಡು ಹೋಗ್ತಿದ್ದಾರೆ, ವ್ಯವಸ್ಥಿತವಾಗಿ ಆಗ್ತಿದೆ. ಈಗ AC ಅವರು, ತಹಸೀಲ್ದಾರ್ ಅವರು ಎಲ್ಲ ಕಡೆಯೂ ಭೇಟಿ ಮಾಡಿದ್ದಾರೆ. ನಾವು ಕೂಡ ಇವತ್ತು ನೋಡ್ತಾ ಇದ್ದೀವಿ, ರೈತರು ಸುಮಾರು ಸಂಖ್ಯೆಯಲ್ಲಿ ಬಂದು ತಗೊಂಡು ಹೋಗ್ತಿದ್ದಾರೆ. ಇನ್ನು ಮುಂದೆ ಫಾರ್ಡರ್ ಬರೋ ತನಕ ನಾವು ಏನು ಕಂಟಿನ್ಯೂ ಮಾಡ್ತೀವಿ. ಮತ್ತು ಇನ್ನು ಮುಂದೆ ಕೂಡ ಈಗ AC ಅವ್ರಿಗೆ ಹೇಳಿದ್ದೀನಿ, ಕಸಬಾದಲ್ಲಿ ಸ್ವಲ್ಪ ಅವ್ರಿಗೆ ಬೇಡಿಕೆ ಇದೆ ಅಂತ. ಸೊ ಅವರು ಟಾಸ್ಕ್ ಫೋರ್ಸಲ್ಲಿ ಅವರು ಚರ್ಚೆ ಮಾಡಿ ಅವರು ತೀರ್ಮಾನ ತಗೊಳ್ತಾರೆ. ಸೊ ಒಟ್ಟಾರೆ ಈಗ ನಮಗೆ ಕೊರಟಗೆರೆ ತಾಲೂಕಲ್ಲಿ ಸ್ವಲ್ಪ ಕುಡಿಯೋ ನೀರಿದ್ದು ಮತ್ತು ಮಳೆದು ಕೊರತೆ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ. ಮುಂದೆ ಡ್ರೌಟ್ ಸಂಬಂಧಪಟ್ಟಾಗ ಕೂಡ ಎಲ್ಲಿನೂ ಕುಡಿಯೋ ನೀರು ಸಮಸ್ಯೆ ಬರಬಾರ್ದು. ತಕ್ಷಣ ಟ್ಯಾಂಕರ್ ಮುಖಾಂತರ ಅಥವಾ ಖಾಸಗಿ ಬೋರ್ವೆಲ್ ಮುಖಾಂತರ ಇಲ್ಲಾದರೆ ಬೋರ್ವೆಲ್ ಈ ಮುಖಾಂತರ ನೀರನ್ನು ಕೊಡಬೇಕು ಅಂತ ನಾವು ಎಲ್ಲರಿಗೂ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಸೂಚನೆ ಕೂಡ ಕೊಟ್ಟಿದ್ದೀವಿ. ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಮಗೆ ಬರದ್ದು ಪರಿಸ್ಥಿತಿ ನಿರ್ವಹಣೆ ಆಗಬೇಕು. ಮತ್ತು ಈಗ ಮಳೆ ಬಂದಿರೋದ್ರಿಂದ ರೈತರಿಗೆ ಏನೇನು ನಾವು ಬೀಜಗಳದ್ದು ಮತ್ತು ರಸಗೊಬ್ಬರದ್ದು ಇದೆಲ್ಲ ಕೊಡಬೇಕು, ಅದು ಕೂಡ ನಾವು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ನಾವು ಅಗ್ರಿಕಲ್ಚರ್ ಆಫೀಸರ್ಸ್ ಕೂಡ ನಾವು ಈಗ ಹೇಳ್ತಾ ಇದ್ವಿ. ನಿನ್ನೆ ಕೂಡ ನಾನು CEO ಇಬ್ಬರು ಊಡಿಗೆರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿದ್ದೀವಿ. ಮತ್ತು ಪ್ಯಾಕ್ಸ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 89 ಪ್ಲೇಸಸಲ್ಲಿ ಪ್ಯಾಕ್ಸ್ ಇದೆ. ಅದು ಎಲ್ಲ ಪ್ಯಾಕ್ಸಲ್ಲಿ ಕೂಡ ಅವರು ಓಪನ್ ಇಡಬೇಕು, ರೈತರಿಗೆ ಎಲ್ಲ ಸಿಗಬೇಕು ಅಂತ ನಾನು ಎಲ್ಲ DRCS ಅವ್ರಿಗೂ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಒಟ್ಟಾರೆ ಬರದ್ದು ಏನು ಸಮಸ್ಯೆ ಜನರಿಗೆ ಬರಬಾರ್ದು. ಮತ್ತು ನಾವು ಹೆಲ್ಪ್ಲೈನ್ ಕೂಡ 24/7 ಓಪನ್ ಮಾಡಿ ಇಟ್ಟಿದ್ದೀವಿ ತಹಸೀಲ್ದಾರ್ ಆಫೀಸಲ್ಲಿ. ನಿಮಗೇನಾದರೂ ಸಮಸ್ಯೆ ಇದ್ದರೆ ತಾವು ಕಾಲ್ ಮಾಡಿ. ಆಮೇಲೆ ಈಗ ಏನಾದರೂ ಮಳೆಯಿಂದ ನಿಮಗೆ ತುರ್ತಾಗಿ ಬೆಸ್ಕಾಮಿಂದ ಕೂಡ ಇಮಿಡಿಯೇಟ್ ರೆಸ್ಟೋರೇಷನ್ ಆಗಬೇಕು ಅಂತ ಕೂಡ ನಾವು ಬೆಸ್ಕಾಮ್ ಅವ್ರಿಗೂ ಸೂಚನೆ ಕೊಟ್ಟಿದ್ದೀವಿ. ಅವರು ಕೂಡ ಅವ್ರ ಇಲಾಖೆಯಿಂದ ನಮಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಜಿಲ್ಲೆ ಆಡಳಿತ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೋಆಪರೇಷನ್ ಕೊಡ್ತಿದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಎಷ್ಟು ಮೇವು ಬ್ಯಾಂಕ್ ತೆರೆಯಲಾಗಿದೆ? ಈಗ ಒಟ್ಟು 15 ಕಡೆ ನಾವು ತೆಗೆದಿದ್ದೀವಿ. ಎಲ್ಲ ತಾಲೂಕಲ್ಲಿ ಕೂಡ ಆಲ್ಮೋಸ್ಟ್. ಕೊರಟಗೆರೆಯಲ್ಲಿ 2 ಕಡೆ ಓಪನ್ ಮಾಡಿದ್ದೀವಿ. ಸೊ ಈಗ ಎಲ್ಲ ACಗಳಿಗೆ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಅವರು ಚರ್ಚೆ ಮಾಡಬೇಕು. ಈಗ ಎಷ್ಟು ಜಾನುವಾರು ಇದೆ ಈ ಒಂದು ಹೋಬಳಿಯಲ್ಲಿ ಅಥವಾ ತಾಲೂಕಲ್ಲಿ, ಮತ್ತು ಈಗ ಮೇವಿನ ಲಭ್ಯತೆ ಎಷ್ಟು ಇದೆ ಅಂತ ನೋಡಿಕೊಂಡು ನಮ್ಮ AD ಹಾರ್ಟಿಕಲ್ಚರ್ ಇದೆ, ಅವರು ಕೂಡ ಅವರು ಒಂದು ಅಸೆಸ್ ಮಾಡಿ ಹೇಳ್ತಾರೆ. ಈಗ ಇನ್ನೂ ಒಂದು 4 ವಾರಕ್ಕೆ ಇದೆ ಅಂತ ಹೇಳಿದ್ರೆ ಅವರು ಮೇವು ಬ್ಯಾಂಕ್ ಶಿಫಾರಸು ಮಾಡ್ತಾರೆ. ನಮ್ಮ AC ಅವರು ಅಪ್ರೂವ್ ಮಾಡಿದರೆ ಓಪನ್ ಮಾಡ್ತಾರೆ. ಈಗ ಏನು ಸಿದ್ಧತೆ ಇದೆ ಅದನ್ನು ನಾವು ಜಿಲ್ಲಾಡಳಿತ ವತಿಯಿಂದ ಮುಂಚೆನೇ ಮಾಡ್ಕೊಂಡಿದ್ದೀವಿ. ಅಂದರೆ ಟೆಂಡರ್ ಮಾಡಿ ಈಗ ಯಾರು ಸರಬರಾಜುದಾರರು ಅಂತ ಆಯ್ಕೆ ಮಾಡಿಕೊಂಡು ಈಗ ಅವರು ಕೂಡ GPS ಫಿಟ್ ಮಾಡಿರೋ ವೆಹಿಕಲ್ಸಲ್ಲಿನೇ ತರಿಸಬೇಕು. ಮತ್ತು ಇಲ್ಲಿ ಕೂಡ ಅವರು ಮೊನ್ನೆ AC ಅವರು ಕೂಡ ತಹಸೀಲ್ದಾರ್ 2-3 ಲೋಡ್ಸ್ ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಸರಿ ಇಲ್ಲ ಅಂದರೆ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಸೊ AD ಅವರು ರಿಕ್ವೆಸ್ಟ್ ಮಾಡಬೇಕು ಮತ್ತು AC ಅವರು ಇದು ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ. ಮುಂದಿನ ದಿನಗಳು ಇನ್ನೂ ಎಲ್ಲೆಲ್ಲಿದೆ ತೆರೆಯುತ್ತದೆ? ಈಗ ಅದೇ ಈಗ ಬೇಡಿಕೆಗೆ ತಕ್ಕಂತೆ ಅಲ್ಲಿ ಅವಶ್ಯಕತೆ ಇದ್ದರೆ ಅದನ್ನು ನೋಡಿಕೊಂಡು ಮೇಡಮ್, ಕೇವಲ 2 ಬ್ಯಾಂಕಿಂದ ತುಂಬ ಜನಕ್ಕೆ ರೈತರಿಗೆ ಹಿಂಸೆ ಆಗ್ತಾ ಇದೆ ಪ್ರತಿದಿನ. ಅದೇ ಈಗ ಎರಡೇ ಹೋಬಳಿ ಒಂದೊಂದಕ್ಕೆ ಜಾಸ್ತಿ ಮಾಡಿದ್ದಾರೆ. ಕಸಬಾದಲ್ಲಿ ಕೂಡ ಬೇಡಿಕೆ ಇದೆ ಅಂತ
ಈಗ ಒಂದು ವಾರದಲ್ಲಿ ಅವರು ಇಬ್ಬರು ನೋಡಿಕೊಂಡು ಮಾಡ್ತಾರೆ. ಈಗ ಹೇಳಿ ಅವರು ಕೂಡ ಹೇಳಿದ್ದಾರೆ ಕಸಬಾದಲ್ಲಿ ಒಂದು ಓಪನ್ ಮಾಡಬಹುದು ಅಂತ ನೋಡ್ಕೊಂಡು ಮಾಡ್ತೀವಿ. ಈಗ ಮುಂದಿನ ವಾರದಲ್ಲಿ ನಮಗೆ ಇನ್ನೂ ಮಳೆ ಕೊರತೆ ಆದರೆ ನಮ್ಮ ಕೊರಟಗೆರೆ ತಾಲೂಕಲ್ಲಿ ವೀಲ್ ಹ್ಯಾವ್ ಟು ಓಪನ್ ಅಂತ ಕಾಸು. ಮೇಡಮ್ ಮೊನ್ನೆ ತಾನೇ ಧ್ವನಿ ನಿಮ್ಮದು ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.